ಮಾಯಾಪುರ. ಈ ಹಳ್ಳಿಗೆ ಸಂಜೆಯಾಗುತ್ತಿದ್ದಂತೆ ಯಾರೂ ಆ ಹಳ್ಳಿ ಕಡೆಗೆ ಹೋಗ್ತಾ ಇರಲಿಲ್ಲ. ಸೂರ್ಯ ಮುಳುಗಿದ ಮೇಲೆ ಮಾಯಾಪುರದ ಊರಿನ ರಸ್ತೆಯಲ್ಲಿ ನಾಯಿ ಕೂಡ ಹೋಗೋದಕ್ಕೆ ಭಯಪಡ್ತಾ ಇದ್ವು. ಅದಕ್ಕೆ ಅವಳೊಬ್ಬಳ ಕಾಟ. ಮಾಯಾಪುರದ ಜನರಿಗೆ ಶಾಪವಾಗಿತ್ತು. ಊರಿಗೆ ತಕ್ಕಂತೆ ಅವಳು ಮಾಟಗಾತಿಯಾಗಿದ್ಲು. ಆಕೆ ಮಾಯಾಗಾತಿಯೋ ಮಾಟಗಾತಿಯೋ ದೆವ್ವವೋ ಭೂತವೋ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅವಳ ಹೆಸರನ್ನು ಕೇಳಿದರೆ ಇಡೀ ಊರೇ ಭಯಪಡ್ತಾ ಇತ್ತು. ಮಾಯಾಪುರದವರೆಲ್ಲ ದೆವ್ವ ಅಂತಲೇ ಆಕೆಯನ್ನು ಕರೆಯುತ್ತಿದ್ದರು. ಅದು ಬೆಂಗಳೂರಿನ BMS ಕಾಲೇಜ್. ಆ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಿದ್ದ ಅಥರ್ವ. ಅದು ಅವನ ಫೈನಲ್ ಇಯರ್. ರಾತ್ರಿ 11:30 ಸಮಯ. ಸ್ಟಡಿ ಟೇಬಲ್ ಮೇಲೆ ಕೂತು ಯಾವುದೋ ಕಾದಂಬರಿ ಪುಸ್ತಕವನ್ನು ಹಿಡಿದು ಓದ್ತಾ ಇದ್ದ ಅಥರ್ವ. ರೂಮ್ನಲ್ಲಿ ಅವನೊಬ್ಬನೇ ಇದ್ದ. ಅಥರ್ವನ ರೂಮ್ಮೇಟ್ ಕಿರಣ್ ರಾಜ್ ಯಾವುದೋ ಸಿನಿಮಾ ನೋಡೋಕ್ಕೆ ಸ್ನೇಹಿತರ ಜೊತೆ ಹೋಗಿದ್ದ. ರೂಮ್ನಲ್ಲಿ ಅಥರ್ವ ಎಂಡಮೂರಿ ವೀರೇಂದ್ರನಾಥ ಅವರ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಸ್ಟೋರಿ ಇದ್ದ ಪುಸ್ತಕ ಓದ್ತಾ ಇದ್ದರೆ ಅವನ ಮೈಯೆಲ್ಲ ಜುಮ್ ಅಂತಿತ್ತು. ಆ ಸ್ಟೋರಿ ಕಥೆಯಲ್ಲಿ ಅಥರ್ವ ಮುಳುಗಿ ಹೋಗಿದ್ದ. ಸ್ಟಡಿ ಟೇಬಲ್ ಮೇಲೆ ಇದ್ದ ನೀರಿನ ಗ್ಲಾಸು ಇದ್ದಕ್ಕಿದ್ದಾಗೆ ಕೆಳಗೆ ಬಿತ್ತು. ಗ್ಲಾಸ್ ಬಿದ್ದ ಶಬ್ದಕ್ಕೆ ಅಥರ್ವ ನಡುಗಿಬಿಟ್ಟ. ಗ್ಲಾಸ್ ಕೆಳಗೆ ಬಿದ್ದು ಸುತ್ತಲೂ ಗಿರ್ ಅಂತ ತಿರುಗ್ತಾ ಇತ್ತು. ಅಥರ್ವ ಭಯದಿಂದಲೇ ಕೆಳಗೆ ಬಾಗಿ ಗ್ಲಾಸನ್ನು ತೆಗೆದು ಟೇಬಲ್ ಮೇಲೆ ಇಟ್ಟ. ಪುಸ್ತಕವನ್ನು ಮತ್ತೆ ಓದೋದಕ್ಕೆ ಮುಂದಾದ. ಅಥರ್ವ ಬುಕ್ ಓದ್ತಾ ಇದ್ದ. ಅಥರ್ವನ ಹಿಂದೆ ಯಾರೋ ನಿಂತಂತೆ ಕಾಣ್ತಾ ಇತ್ತು. ಪುಸ್ತಕವನ್ನು ಓದ್ತಿದ್ದವನು ತನ್ನ ಮುಂದಿದ್ದ ಗೋಡೆಯ ಕಡೆಗೆ ಕಣ್ಣನ್ನು ನಿಧಾನವಾಗಿ ಮೇಲೆತ್ತಿ ನೋಡಿದ. ಆ ಗೋಡೆಯ ಮೇಲೆ ಯಾರದೋ ಕಪ್ಪು ನೆರಳು ಕಾಣ್ತಾ ಇತ್ತು. ಅದು ಹುಡುಗಿಯ ನೆರಳು. ಅವಳ ಕೂದಲು ಗಾಳಿಗೆ ತೇಲಾಡುತ್ತಿದ್ದಂತೆ ಕಾಣ್ತಿತ್ತು. ಭಯದಿಂದ ನಡುಗುತ್ತಾ ಅಥರ್ವ ಹಿಂದಕ್ಕೆ ತಿರುಗಿ ನೋಡ್ದ. ಅಲ್ಲಿ ಯಾರೂ ಅವನ ಕಣ್ಣಿಗೆ ಕಾಣಲಿಲ್ಲ. ಮತ್ತೆ ತನ್ಮುಂದೆ ಇದ್ದ ಗೋಡೆ ಕಡೆಗೆ ನೋಡ್ದ. ಅಲ್ಲಿ ಕಪ್ಪು ನೆರಳು ಮಾಯವಾಗಿತ್ತು. ಅಥರ್ವನ ಮೈ ಬೆವರ್ತಾ ಇತ್ತು. ಮೈಯೆಲ್ಲ ಕಂಪಿಸ್ತು. ಕೈಕಾಲುಗಳ ಸ್ವಾಧೀನವೇ ಬಿದ್ದೊದ್ದಂತಾಯಿತು. ಸುಸ್ತು ಕಾಣಿಸ್ತು. ಕೂತಿದ್ದವನು ದಪ್ ಅಂತ ಚೇರ್ ಮೇಲಿಂದ ಕೆಳಗೆ ಬಿದ್ದ. ಅಥರ್ವ ಮಲಗಿದ್ದಾನೆ. ಚಳಿ, ಜ್ವರ ಜಾಸ್ತಿಯಾಗಿದೆ. ಜೊತೆಗೆ ಸುಸ್ತು. ಎದ್ದು ಕೂರುವಷ್ಟು ಶಕ್ತಿಯು ಅವನಲ್ಲಿರಲಿಲ್ಲ. ಅಷ್ಟೊಂದು ವೀಕ್ ಆಗಿಬಿಟ್ಟಿದ್ದ. ರಾತ್ರಿ ಯಾಕೋ ಆಗ್ಬಿದ್ದಿದ್ದೆ, ಮೇಲೆ ಮಲಗಬೇಕಿತ್ತು ಅಲ್ವಾ ಅಂದ ಕಿರಣ್ ರಾಜ್. ಅಥರ್ವ ಏನು ಮಾತನಾಡದೆ ಮೌನವಾಗಿದ್ದ. ಅವನಿಗೆ ಜ್ಞಾಪಕಕ್ಕೆ ಬಂದಿದ್ದು ಆಗ ಆ ಕಪ್ಪು ನೆರಳು. ಅದನ್ನು ಜ್ಞಾಪಿಸಿಕೊಂಡಿದ್ದೆ. ಮೈ ಮತ್ತೊಮ್ಮೆ ನಡುಗೋಕ್ಕೆ ಶುರುವಾಯಿತು. ಚಳಿ ಜೋರಾಯಿತು. ನಡುಗ್ತಾ ಇದ್ದ. ಚಳಿಗೆ ತಡೆಯಲಾರದೆ ಹಲ್ಲುಗಳನ್ನು ಕಡಿಯುತ್ತಿದ್ದ. ಯಾಕೋ ಏನಾಗ್ತಿದೆ ಅಂದ ಕಿರಣ್ ರಾಜ್. ಚಳಿ ಜಾಸ್ತಿ ಆಗ್ತಿದೆ ಕಣೋ, ನಡುಗುವ ಧ್ವನಿಯಲ್ಲೇ ಅಥರ್ವ ಹೇಳಿದ. ಏನೋ ಇಷ್ಟೊಂದು ಜ್ವರ ಇದೆ, ನಡಿ ಆಸ್ಪತ್ರೆಗೆ ಹೋಗೋಣ ಅಂದ ಕಿರಣ್ ರಾಜ್. ಬೇಡ ಕಿರಣ್, ನೀನು ಕಾಲೇಜಿಗೆ ಹೋಗು, ನಾನು ರೆಸ್ಟ್ ಮಾಡ್ತೀನಿ. ಹೀಗೆ ಇದ್ದರೆ ಸಂಜೆ ಆಸ್ಪತ್ರೆಗೆ ಹೋಗೋಣ ಅಂದ ಅಥರ್ವ. ಸರಿ ಹುಷಾರು, ಜಾಸ್ತಿ ನಿಂಗೆ ಕಷ್ಟ ಆಗ್ತಾ ಇದ್ದರೆ
ಕಾಲ್ ಮಾಡು, ಬೇಗ ಬರ್ತೇನೆ ಅಂತೇಳಿ ಕಿರಣ್ ರಾಜ್ ಕಾಲೇಜ್ಗೆ ಹೊರಟ. ಅಥರ್ವ ಕಿರಣ್ ಹೋಗೋದನ್ನೇ ನೋಡ್ತಾ ಬೆಡ್ಶೀಟನ್ನು ತಲೆಯ ಮೇಲೆ ಎಳೆದುಕೊಂಡು ಮಲಗಿದ್ದ. ಸುಮಾರು ಹೊತ್ತು ಅಥರ್ವ ಹಾಗೆ ಮಲಗಿದ್ದ. ಇದ್ದಕ್ಕಿದ್ದ ಹಾಗೆ ರೂಮ್ನ ಬಾಗಿಲನ್ನು ಜೋರಾಗಿ ಯಾರೋ ತಟ್ಟುತ್ತಿರುವಂತೆ ಶಬ್ದ ಕೇಳಿಸಿತು. ಕಾಲ್ಗೆಜ್ಜೆಯ ಶಬ್ದ ಜೋರಾಗಿತ್ತು. ಯಾರೋ ದೂರದಲ್ಲಿ ನಿಂತು ನಿನ್ನ ಬಿಡಲ್ಲ ಅಂತ ಮಾತಾಡ್ತಾ ಇರೋ ಸದ್ದು ಕೇಳಿಸ್ತಿತ್ತು. ಅಥರ್ವ ನಿಧಾನವಾಗಿ ಬೆಡ್ಶೀಟನ್ನು ತೆಗೆದು ಬಾಗಿಲ ಕಡೆಗೆ ನೋಡ್ದ. ಅಲ್ಲಿ ಯಾರೂ ಕಾಣಲಿಲ್ಲ. ಆದರೆ ನಿನ್ನ ಮಾತ್ರ ಬಿಡಲ್ಲ, ನಿನ್ನ ಮಾತ್ರ ಬಿಡಲ್ಲ ಅನ್ನೋ ಮಾತು ಕೇಳಿಸ್ತಾನೆ ಇತ್ತು. ಆ ಧ್ವನಿ ಅಥರ್ವನ ಕಿವಿಗಳ ಹತ್ತಿರ ನಿಧಾನವಾಗಿ ಬರೋಕ್ಕೆ ಶುರುವಾಯಿತು. ಆ ಶಬ್ದ, ಆ ಧ್ವನಿ ಅಥರ್ವನ ಕಿವಿಗಳ ಹತ್ತಿರ ಜೋರಾಗ್ತಾ ಹೋಯಿತು. ಅಥರ್ವ ಎರಡು ಕಿವಿಗಳನ್ನು ಹಿಡಿದು ಬೆಡ್ ಮೇಲೆ ಓಡಾಡೋಕ್ಕೆ ಮುಂದಾದ. ಯಾರೋ ಅವನ ಕುತ್ತಿಗೆಯನ್ನು ಹಿಡಿದು ಹಿಸುಕ್ತಾ ಇರುವಂತೆ ಎದೆಯ ಮೇಲೆ ಕಲ್ಲು ಬಂಡೆಯನ್ನು ತಂದು ಇಟ್ಟಂತೆ ಭಾರವಾಗ್ತಾ ಇತ್ತು. ಅವನಿಗೆ ಒಂದಿಂಚು ಹೊರಳಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅನ್ನುವಷ್ಟು ಕಷ್ಟ ಆಗ್ತಾ ಇತ್ತು. ಆಗ ಅವನ ಕಿವಿಗೆ ಬಿದ್ದಿದ್ದು, ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ, ರಕ್ತ ಹೀರ್ತೇನೆ ಅಂತ ಹೇಳಿ ಕಾಣದ ಆ ಧ್ವನಿ ನುಗ್ಗೋದಕ್ಕೆ ಶುರುವಾಯಿತು.